ನಮಸ್ತೆ. ಜಾತಕದಲ್ಲಿ ನಿಮಗೇನಾದರೂ ಕುಜನ ದಶೆ ನಡೀತಾ ಇದ್ದಾರೆ ಅಂದರೆ ಮಂಗಳನ ದಶೆ ನಡೀತಾ ಇದ್ದಾರೆ. ಮಂಗಳ ಬಂದು ದೇಹಕಾರಕ. ಹಾಗಾದರೆ ಮೊದಲನೇದಾಗಿ ನಿಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥ ಕೆಲಸವನ್ನು ನೀವು ಮಾಡಬೇಕು. ಎರಡನೇದಾಗಿ ಕುಜ ದಶೆ ನಡೆಯುವಾಗ ನಿಮಗೆ ಎಮರ್ಜೆನ್ಸಿ ಎಲ್ಲ ಕೇಳಲಿಕ್ಕೆ ಸಿಗುತ್ತೆ, ಅಥವಾ ಎಮರ್ಜೆನ್ಸಿಯಲ್ಲಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಬರ್ಬೋದು. ಆ ಅವಕಾಶವನ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬೇಡಿ. ಯಾರಿಗಾದ್ರೂ ಎಮರ್ಜೆನ್ಸಿ ಆಯಿತು, ತೊಂದರೆ ಆಯಿತು, ಸಮಸ್ಯೆಯಲ್ಲಿದ್ದಾರೆ, ಯಾವುದೇ ಸಮಯ ಆದರೂ ಸರಿನೇ ನೀವು ಹೋಗಿ ಅವರಿಗೆ ನಿಮ್ಮಿಂದ ಆಗುವಂಥ ಹೆಲ್ಪನ್ನು, ಸಹಾಯವನ್ನು ಮಾಡಲೇಬೇಕು. ಕುಜ ಬಂದು ಭೂಮಿಕಾರಕ. ಆದ್ರಿಂದಾಗಿ ಈ ಸಮಯದಲ್ಲಿ ನಿಮಗೆ ಭೂಮಿ, ಮನೆ, ವಾಹನ ಮಾಡುವಂತಹ ಯೋಗ ಭಾಗ್ಯ ಸಮೇತ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರು ಯಾರಿರ್ತಾರೆ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರು ಯಾರಿರ್ತಾರೆ ಅವ್ರ ಜೊತೆಗೆ ಕೂಡ ಸಂಬಂಧಗಳನ್ನು ಮೇಂಟೈನ್ ಮಾಡಿ ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಇದ್ದೇ ಇದೆ. ಆನಂತರ ಸ್ತ್ರೀಯರಾದರೆ ಖಂಡಿತ ನಿಮ್ಮ ಪತಿಯ ಸೇವೆ ಮಾಡಬೇಕಾಗುತ್ತೆ, ಪತಿಯ ಮಾತನ್ನು ಆಲಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಪತಿಯನ್ನು ಡಾಮಿನೇಟ್ ಮಾಡುವಂಥದ್ದು ನೀವು ಮಾಡಿದರೆ ಅದು ಪ್ರಾಬ್ಲಮನ್ನು ನಿಮಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಆನಂತರ ನಿಮಗೆ ಈ ಕುಜನ ದಶೆಯಲ್ಲಿ ಯಾವುದಾದ್ರೂ ಒಂದು ಸಂಘ ಸಂಸ್ಥೆ ಇರ್ಬೋದು ಅಥವಾ ಯಾವುದೇ ಒಂದು ವಿಚಾರದಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನು, ಜವಾಬ್ದಾರಿಯನ್ನು ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಬರ್ಬೋದು. ಖಂಡಿತ ಅದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ. ಇದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೆ ಕೊಡುತ್ತೆ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಕುಜ ಎಲ್ಲೊಂದು ಕಡೆ ಅಫ್ಲಿಕ್ಷನ್ ಅಲ್ಲಿ ಇದ್ದಾಗ ತೊಗರ್ಬೇಳೆಯನ್ನು ದಾನ ಮಾಡಿ ನೋಡಿ, ಇದರ ಮುಖಾಂತರ ಆತನ ಅಫ್ಲಿಕ್ಷನ್ ಹೊರಟೋಗುತ್ತೆ. ಇಲ್ಲಾಂದ್ರೆ ನಾನು ಇಷ್ಟು ಟೆಕ್ನಿಕ್ ಏನು ಹೇಳಿಕೊಟ್ಟೆ ಅದನ್ನೇ ಮಾಡೋದ್ರಿಂದ ಕೂಡ ಕುಜನಿಂದ ಒಳ್ಳೆಯ ಒಂದು ಫಲವನ್ನು ಪಡೆಯುವಂಥದ್ದು, ಭೂಮಿಯನ್ನು ಪಡೆಯುವಂಥದ್ದು, ಸಾಮರ್ಥ್ಯವನ್ನು ಪಡೆಯುವಂಥದ್ದು, ದೇಹವನ್ನು ನಿರೋಗಿಯನ್ನಾಗಿ ಇಟ್ಟುಕೊಳ್ಳಿಕ್ಕೆ ನಿಮಗೆ ಅದು ಸಹಾಯ ಮಾಡುವಂಥದ್ದು, ಎಲ್ಲ ರೀತಿಯ ಫೇವರಬಲ್ ರಿಸಲ್ಟ್ ಅನ್ನು ಆತ ಕೊಟ್ಟೇ ಕೊಡ್ತಾನೆ. ಟೆಕ್ನಿಕ್ ಅನ್ನು ಫಾಲೋ ಮಾಡಿ, ಗೆಲುವು ನಿಮ್ಮದಾಗುತ್ತೆ. ಧನ್ಯವಾದಗಳು.